ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ಇಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರೆ ಆ್ಯಂಡ್ ನನಗೂ ಕೂಡ ಮೆಡಿಟೇಷನ್ ಮಾಡುವಾಗ ಒಂದು ಬಂದಂಥ ಚಾನಲ್ ಮೆಸೇಜ್ ಆಗಿತ್ತು. ಇದು ನಿಮ್ಮ ಪರ್ಸನ್ ನಿಮಗೆ ಮತ್ತೆ ಸಿಗ್ತಾರಾ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಓಕೆ, ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಇದನ್ನು ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಅಥವಾ ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಇರ್ತೀರಾ ನೋಡಿ, ಅವರ ಒಂದು ಏನು ಪ್ರೇಯರ್ ಇರ್ಬೋದು, ಪ್ರತಿಯೊಂದು ನನಗೆ ಇಲ್ಲಿ ಸಿಗುತ್ತೆ, ಅವ್ರು ಕ್ಯಾಚ್ ಆಗುತ್ತೆ. ಓಕೆ, ಸೊ ಇಲ್ಲಿ ಯಾರೊಬ್ಬರು ಇಲ್ಲಿ ಆ ಥರ ಥಿಂಕ್ ಮಾಡಿರ್ಬೋದು, ನನ್ನ ಪರ್ಸನ್ ನನಗೆ ಸಿಗ್ತಾರಾ ಇಲ್ವಾ ಅಂತೇಳಿ ಎಲ್ಲೋ ಒಂದು ಕಡೆ ನೀವು ಪ್ರೇ ಮಾಡ್ತಿದ್ರೆ ಇರಬೇಕು, ಅಥವಾ ಆ ಥರದ್ದು ಯೋಚನೆ ಮಾಡ್ತಾ ಇದ್ರೇನೋ. ಸೊ ಆ ಒಂದು ರೀಡಿಂಗ್ ಮಾಡೋಣ ಅಂತ ಹೇಳಿ ನನಗೆ ಇವತ್ತು ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ರೀಡಿಂಗ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಇದು ನಿಮಗೆ ಮ್ಯಾಚ್ ಆಗ್ತಿದೆ, ನಿಮಗಿದು ರೆಸೊನೇಟ್ ಆಗ್ತಿದೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನಿಮಗಿದು ಮ್ಯಾಚ್ ಆಗ್ತಿಲ್ಲ, ನಿಮಗಿದು ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೆನ್ ಬಿಟ್ಬಿಡಿ ಅಷ್ಟೇ. ಓಕೆ, ಸೊ ಕಂಟಿನ್ಯೂ ಮಾಡಬೇಕು ಅಂತ ಇಲ್ಲ. ಅದು ಬಿಟ್ಟು ನೆಗೆಟಿವ್ ಆಗಿ ಬಂದುಬಿಟ್ಟು ಅದು ಹಾಗಿದೆ ಇದು ಹೀಗಿದೆ ಅಂತ ಹೇಳಿ ನೆಗೆಟಿವ್ ಕಮೆಂಟ್ ಮಾಡಿಬಿಡಿ. ನನ್ನ ಚಾನಲಲ್ಲಿ ಬಂದುಬಿಟ್ಟು ಯಾರು ಕೂಡ ನೆಗೆಟಿವ್ ಕಮೆಂಟ್ ಮಾಡೋ ಅಂಥ ಕೆಲಸ ಮಾಡಬೇಡಿ. ಓಕೆನಾ, ನನ್ನ ಚಾನಲಲ್ಲಿ ಬರ್ತಿದ್ದೀರಾ ಅಂತ ಹೇಳಿದ್ರೆ, ನನ್ನ ಚಾನಲಲ್ಲಿ ಕಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪಾಸಿಟಿವ್ ಮಾತ್ರ ಸ್ಪ್ರೆಡ್ ಮಾಡಿದ್ರೆ, ಪಾಸಿಟಿವ್ ಥಿಂಗ್ಸ್ ಮಾತ್ರ ಸ್ಪ್ರೆಡ್ ಮಾಡಿ. ಅದರ್ವೈಸ್ ನೆಗೆಟಿವ್ ಇದ್ದರೆ ಅದು ನಿಮ್ಮ ಹತ್ರನೇ ಇರಲಿ, ಯಾರಿಗೂ ಕೊಡಬೇಡಿ. ಓಕೆ, ಇನ್ನೊಂದಷ್ಟು ಬೇಕಿದ್ರೆ ನೆಗೆಟಿವ್ನ ನೀವೇ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಮ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ಳಿ. ಅದರ್ವೈಸ್ ನಿಮ್ಮ ನೆಗೆಟಿವ್ ಕಮೆಂಟ್ಸ್ ಬೇಡ ನನಗೆ. ಓಕೆ, ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನು ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಲ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ, ಅವರ ಫೋಟೋನ ನೋಡಿ, ದೆನ್ ಅವ್ರನ್ನ ನೆನಪಿಸ್ಕೊಳ್ತಾ ಇರಿ. ಅವ್ರು ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ, ಅವ್ರು ನಿಮ್ಮ ಲೈಫಿಗೆ ಸಿಗ್ತಾರಾ? ಎಸ್, ಬಾಟಮ್ ಆಫ್ ದ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್ ಬಂದಿದೆ. ಓಕೆ, ಏಸ್ ಆಫ್ ಕಪ್ಸ್, ನೈಸ್. ದ ಟವರ್, ಓಕೆ. Then Queen of Wands, Page of Cups, 2 of Swords, 5 of Wands, okay. The Hangman. So many situations ಇಲ್ಲಿ ಕಾಣಿಸ್ತಾ ಇದೆ. 3 of Swords and 7 of Cups and 8 of Wands. ಎಸ್, ಇಲ್ಲಿ ಎನರ್ಜಿ ಪ್ರಕಾರ ನನಗಿಲ್ಲಿ ಆ್ಯಕ್ಟ್ ಆಗ್ತಿರೋವಂಥದ್ದು ನಿಮ್ಮ ಪರ್ಸನ್ ನಿಮ್ಗಿಂತ ತುಂಬ ಚಿಕ್ಕವರಿದ್ದಾರೆ. ಓಕೆನಾ, ದೆನ್ ಸಡನ್ನಾಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಬ್ರೇಕಪ್ ಸಿಚುವೇಶನ್ ಆಗಿದೆ. ಸಡನ್ನಾಗಿ ಇಲ್ಲಿ ಜಗಳ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕಿಂತ ಸಡನ್ನಾಗಿ ಏನೋ ಒಂದು ಸಣ್ಣ ವಿಷಯ ಅಂತ ಹೇಳಿದ್ರೆ ಅದು ತುಂಬ ಸೀರಿಯಸ್ ಆಗುವಂಥ ವಿಷಯನೂ ಅಲ್ಲ ಇಲ್ಲಿ. ಓಕೆನಾ, ತುಂಬ ಸಣ್ಣ ವಿಷಯಕ್ಕೆ ಇಲ್ಲಿ ಜಗಳ ಅನ್ನೋದಕ್ಕಿಂತ ಸಣ್ಣ ವಿಷಯನೇ ಇಟ್ಕೊಂಡು ಸಪ್ರೇಷನ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಿದೆ. ಸಿಲ್ಲಿ ಮ್ಯಾಟ್ರಿಗೆ ನೀವಿಬ್ಬರು ಸಪ್ರೇಷನಲ್ಲಿ ಆಗಿದ್ದೀರಾ. ಓಕೆನಾ, ಇಲ್ಲಿ ಕೆಲವೊಬ್ರಿಗೆ ಏನಂತ ಹೇಳಿದ್ರೆ ಬೇರೆಯವ್ರ ವಿಷಯನ ಇಟ್ಕೊಂಡು ಜಗಳ ಮಾಡಿಕೊಂಡು ಅವರಿಗೋಸ್ಕರ ಜಗಳ ಮಾಡಿಕೊಂಡು ನೀವಿಬ್ರು ಇಲ್ಲಿ ಸಪ್ರೇಷನ್ ಆಗಿರುವಂಥದ್ದು ಇದೆ. ದೆನ್ ಕೆಲವೊಬ್ರದ್ದು ಇಲ್ಲಿ ಸಿಚುವೇಶನ್ ನೋಡಿದರೆ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿ, ನಿನಗೆ ಇಷ್ಟ ಬಂದಾಗ ನೀನು ಮಾಡು, ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಸಪ್ರೇಷನ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಇನ್ನೊಂದೇನು ಪರಿಸ್ಥಿತಿ ಇಲ್ಲಿ ಕಾಣಿಸ್ತಿರೋವಂಥದ್ದು ಅಂತ ಹೇಳಿದ್ರೆ, ನಿಮ್ಮ ಪರ್ಸನಿಗೆ ಎಲ್ಲೋ ಒಂದು ಕಡೆ ಎಕ್ಸ್ ಪರ್ಸನ್ ಇದ್ದಾರೆ ಇಲ್ಲಿ. ಅದು ನಿಮಗೆ ವಿಷಯ ಗೊತ್ತಾಗ್ಬಿಟ್ಟು ನಿನಗೆ ನಾನು ಬೇಕಾ ನಿಮ್ಮನ್ನ ಎಕ್ಸ್ ಪರ್ಸನ್ ಬೇಕಾ ಡಿಸೈಡ್ ಮಾಡಿ ನನ್ನ ಹತ್ರ ನೀನು ಹೇಳು ಅಂತ ಹೇಳಿಬಿಟ್ಟು ಇಲ್ಲಿ ಸಪ್ರೇಷನ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನಿಗೂ ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಇರುವಂಥದ್ದು, ಡ್ರಿಂಕ್ ಮಾಡೋದಿರ್ಬೋದು, ಸ್ಮೋಕ್ ಮಾಡೋದಿರ್ಬೋದು, ಅಥವಾ ಸ್ವಲ್ಪ ಹುಡುಗಿಯರ ಫ್ರೆಂಡ್ ಅಥವಾ ಹುಡುಗರ ಫ್ರೆಂಡ್ ಇರೋವಂಥದ್ದು ಇಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಓಕೆ, ಅವರು ಮತ್ತೆ ನಿಮ್ಮ ಲೈಫಿಗೆ ಬರ್ತಾರಾ,
ಇಲ್ಲಿ ನಿಮ್ಮ ಲೈಫಿಗೆ ಬರ್ತಾರಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕೆಲವೊಬ್ಬರಿಗೆ ಎಕ್ಸ್ ಪರ್ಸನ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಲ್ಲಿದೆ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗೋವರೆಗೂ ಇಲ್ಲಿ ನಿಮ್ಮ ಪರ್ಸನ್ ಅವ್ರನ್ನ ಬಿಟ್ಟು ಇಲ್ಲಿ ಬರುವಂಥ ಚಾನ್ಸಸ್ ತುಂಬ ಲೋ ಇದೆ. ಓಕೆನಾ, ನಿಮ್ಮ ಪರ್ಸನ್ಗೆ ಆ ಥರ್ಡ್ ಪಾರ್ಟಿ ಏನು ಸಿಚುಯೇಷನ್ ಇದೆ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಿದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ಹಾಗಾಗಿ ಆ ಥರ್ಡ್ ಪಾರ್ಟಿ ರಿಮೂವ್ ಆಗೋವರೆಗೆ ಅವರು ರಿಟರ್ನ್ ನಿಮ್ಮ ಲೈಫಿಗಂತೂ ಬರುವಂಥದ್ದು ಚಾನ್ಸಸ್ ಲೋ ಇದೆ. ಹಾಗೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ನಿಮ್ಮ ನೆನಪಲ್ಲೇ ಇದ್ದಾರೆ. ಅವರಿಗೆ ಎಕ್ಸ್ ಪರ್ಸನ್ ಇರ್ಬೋದು, ಯಾರೇ ಇರ್ಬೋದು, ಅಥವಾ ಇಲ್ಲಿ ಯಾರೇ ಅವರನ್ನ ತಡಿತಾ ಇರ್ಬೋದು, ಬಟ್ ಅವರಿಲ್ಲಿ ಕೆಲವೊಬ್ಬರಿಗೆ ಮಾತ್ರ ಇಲ್ಲಿ ಆ ಎನರ್ಜಿ ನನಗೆ ಇಲ್ಲಿ ಆ್ಯಪ್ಟ್ ಆಗ್ತಿರುವಂಥದ್ದು. ಒಂದು ಟ್ರೂ ಲವ್ ಇರ್ಬೋದು, ಅಥವಾ ನಿಮ್ಮ ಹತ್ರ ಅವರು ಯಾವಾಗಲೂ ಶೇರ್ ಮಾಡ್ಕೊಳ್ತಿದ್ರು ಅಂತ ಅನ್ಸುತ್ತೆ. ನನಗೆ ನೀನಂದರೆ ತುಂಬ ಇಷ್ಟ, ನನಗೆ ನನ್ನ ಲೈಫಲ್ಲಿ ನೀನೇ ಬರಬೇಕು, ಲೈಫ್ ಲಾಂಗ್ ನಾವಿಬ್ರು ಜೊತೆಯಾಗಿರಬೇಕು, ಈ ಥರದೆಲ್ಲ ಯಾರು ನಿಮ್ಮ ಪರ್ಸನ್ ನಿಮಗೆ ಟ್ರೂ ಆಗಿ ಲವ್ ಮಾಡ್ತಿದ್ರು ಅವರಿಲ್ಲಿ ಎಲ್ಲೋ ಒಂದು ಕಡೆ ವಾಪಸ್ ರಿಟರ್ನ್ ನಿಮ್ಮ ಲೈಫಿಗೆ ಈ ಒಂದು ಮಂತ್ ಎಂಡ್ ಒಳಗೆ ಅಥವಾ ನೆಕ್ಸ್ಟ್ ಮಂತ್ ಎಂಡ್ ಒಳಗಡೆ ಅಥವಾ ಇಲ್ಲಿ 2 to 3 ಮಂತ್ ಒಳಗಡೆ, ಕೆಲವೊಬ್ಬರಿಗೆ 4 ಮಂತ್ ಆ್ಯಂಡ್ 6 ಮಂತ್ ಒಳಗಡೆ, ಕೆಲವೊಬ್ಬರಿಗೆ 8 ಮಂತ್ ಒಳಗಡೆ ನಿಮ್ಮ ಪರ್ಸನ್ ವಾಪಸ್ ರಿಟರ್ನ್ ಬರೋವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಇದು ಕೆಲವೊಬ್ರಿಗೆ ಮಾತ್ರ ಆ್ಯಪ್ಟ್ ಆಗುತ್ತೆ, ಯಾಕಂದರೆ ರೆಸೊನೇಟ್ ಆಗ್ಬೋದು. ಯಾಕಂದರೆ ಇಲ್ಲಿ ಕೆಲವೊಬ್ರದ್ದು ಏನಂತ ಹೇಳಿದ್ರೆ ತುಂಬ ಫೈಟಿಂಗ್ ಮಾಡಿಕೊಂಡು ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡಿಕೊಂಡು ನೀವಿಬ್ರು ಸಪ್ರೇಷನ್ ಆಗೋದು, ಆನ್ ಆ್ಯಂಡ್ ಆಫ್ ಆಗುವಂಥ ಸಿಚುಯೇಷನ್ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಟ್ರೂ ಲವ್ ಇಲ್ಲಿ ಸಮ್ ಪೀಪಲ್ ಕೆಲವೊಬ್ರು ಮಾತ್ರ ನನಗೆ ನೀನೇ ಬೇಕು, ನೀನಿದ್ರೇ ನನ್ನ ಲೈಫಲ್ಲಿ ಅಂತ ಇಲ್ಲಿ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಪರ್ಸನ್ ನಿಮಗೆ ಈ ಥರ ಹೇಳಿದರು ನೀನೇ ಬೇಕು ನನ್ನ ಲೈಫಿಗೆ, ನಿನ್ನನ್ನು ಬಿಟ್ಟು ನನಗೆ ಇರ್ಲಿಕ್ಕೆ ಆಗಲ್ಲ, ಆ ಥರ ಎಲ್ಲ ಇಲ್ಲಿ ಒಂದು ಎಮೋಷ್ನಲ್ ಲವ್ ಇಲ್ಲಿ ಎಲ್ಲಿದೆ ಅವರು ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ವಾಪಸ್ ರಿಟರ್ನ್ ಬರೋವಂಥ ಚಾನ್ಸಸ್ ಇದೆ. ಅವ್ರು ನಿಮಗೆ ನಿಮ್ಮ ಪರ್ಸನ್ ಸಿಗೋವಂಥ ಚಾನ್ಸಸ್ ಇದೆ. ಬಟ್ ಇಲ್ಲಿ ಮೋಸ್ಟ್ ಆಫ್ ದ ಇಲ್ಲಿ ಎನರ್ಜಿ ಕಾಣಿಸ್ತಿರೋ ಪ್ರಕಾರ ಕಮಿಟ್ಮೆಂಟಿಗೋಸ್ಕರ ಆ್ಯಂಡ್ ಥರ್ಡ್ ಪಾರ್ಟಿಗೋಸ್ಕರ ಆ್ಯಂಡ್ ಬೇರೆಯವರಿಗೋಸ್ಕರ ನೀವು ಇಲ್ಲಿ ಎಲ್ಲಿ ಜಗಳ ಮಾಡಿಕೊಂಡು ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ, ಅವರು ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಆಟ ಆಡ್ತಿರೋವಂಥ ಸಿಚುಯೇಷನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅದು ನಿಮಗೂ ಕೂಡ ಗೊತ್ತಿದೆ. ನಿಮ್ಮ ಪರ್ಸನ್, ನಿಮ್ಮ ಎಕ್ಸ್ ಪರ್ಸನ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ನೇ ಇರ್ಬೋದು, ನಿಮ್ಮ ಲೈಫಲ್ಲಿ ತುಂಬಾ ಏನು ಡಬಲ್ ಗೇಮ್ ಆಡ್ತಿರೋವಂಥದ್ದು ಇರ್ಬೋದು, ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡ್ದೇ ನಿಮಗೆ ಆಟ ಆಡಿಸ್ತಾ ಇರೋವಂಥದ್ದು, ಅಥವಾ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಒಪ್ಪಲ್ಲ, ಫ್ಯಾಮಿಲಿ ಮೆಂಬರ್ಸ್ ಒಪ್ಪಿದ್ರೆ ಮಾತ್ರ ನಿನಗೆ ನಾನು ಕಮಿಟ್ಮೆಂಟ್ ಕೊಡ್ತೀನಿ ಅಂತ ನಿಮಗೆ ಹೇಳುವಂಥದ್ದು, ಈ ಥರದೆಲ್ಲ ಸಿಚುಯೇಷನ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಇವಾಗ ನಿಮಗೆ ಅನ್ನಿಸ್ತಿದೆ ಈ ಒಂದು ರಿಲೇಶನ್ಶಿಪ್ನ ನಾನು ಕಂಟಿನ್ಯೂ ಮಾಡಬೇಕಾ, ಇದು ಬೇಕಾ ನನಗೆ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ, ಆ ಥರ ಇಲ್ಲಿ ನಿಮಗೆ ಥಾಟ್ಸ್ ಬರ್ತಿರೋವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಿದೆ ಎನರ್ಜಿ. ಆ್ಯಂಡ್ ಇಬ್ರಿಗೂ ಕೂಡ ಇಲ್ಲಿ ಮನಸ್ಸನ್ನ ಬ್ರೇಕ್ ಮಾಡ್ಕೊಂಡಿರೋವಂಥದ್ದು, ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿರೋವಂಥದ್ದು, ನೋವು ಮಾಡ್ಕೊಂಡಿರೋವಂಥದ್ದು. ಓಕೆ, ಒಬ್ರನ್ನೊಬ್ರು ಮಾತಿಗೆ ಮಾತು ಬೆಳೆಸ್ಬಿಟ್ಟು ಮಾತಿನ ಜಗಳ ಮಾಡಿಕೊಂಡು ಮಾತಿಗೆ ಒಬ್ರು ನಿಮ್ಮ ಪರ್ಸನ್ ಏನು ಹೇಳಿದ್ದಾರೆ ಆ ಮಾತಿನ ಇಲ್ಲಿ ಮನಸ್ಸಿಗೆ ಹಚ್ಕೊಂಡು ಹರ್ಟ್ ಆಗಿರೋವಂಥದ್ದು ಇಲ್ಲಿ ಸಿಚುಯೇಷನ್ ಕಾಣಿಸ್ತಾ ಇದೆ. ಸಡನ್ ಆಗಿ ಆಗಿರೋದು ದ ಟವರ್ ಮೂಮೆಂಟ್ ನೋಡಿ, ಇಲ್ಲಿ ಸಡನ್ ಆಗಿ ಆಗಿರೋವಂಥದ್ದು ಸಿಲ್ಲಿ ಮ್ಯಾಟ್ರ್, ನಿಜವಾಗ್ಲೂ ಅದು ತುಂಬಾ ಸೀರಿಯಸ್ ಮ್ಯಾಟ್ರ್ ಅಲ್ಲ, ಆ್ಯಂಡ್ ಜಗಳ ಮಾಡಿಕೊಂಡು ಮಾತು ಬಿಡೋವಂಥ ವಿಷಯನೂ ಅಲ್ಲ. ಅದು ತುಂಬ ತೀರಾ ಸಣ್ಣ ವಿಷಯ. ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಪ್ರಶ್ನೆ ಮಾಡಿರ್ಬೋದು ಅವ್ರ ಹತ್ರ, ಅಥವಾ ಯಾಕೆ ಈ ಥರ ಅಂತ ನೀವು ಕೇಳಿರ್ಬೋದು, ಅದನ್ನೇ ಅವರು ದೊಡ್ಡ ಮಾಡಿಕೊಂಡು ನಿಮ್ಮಿಂದ ಸಪ್ರೇಷನ್ ಆಗಿರೋವಂಥದ್ದು. ಓಕೆ, ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ್ಯಂಡ್ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಕೆಲವೊಬ್ರು ಪೀಪಲ್ ಸಣ್ಣ ಪುಟ್ಟ ಜಗಳ ಮಾಡಿಕೊಂಡು ಅಥವಾ ರೀಸೆಂಟಾಗಿ ಒಂದು 2 to 3 ಮಂತಿಂದ ಮಾತು ಬಿಟ್ಕೊಂಡು, ಅಥವಾ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಮೆಂಬರ್ಸ್ ಒಪ್ಪಲಿಲ್ಲ, ಅಥವಾ ಕಮಿಟ್ಮೆಂಟಿಗೋಸ್ಕರ ನೀವು ಇಲ್ಲಿ ವೆಯ್ಟ್ ಮಾಡ್ತಿದ್ರಿ, ಕಮಿಟ್ಮೆಂಟ್ ಕೊಟ್ಟಿಲ್ಲ, ಆ್ಯಂಡ್ ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ತಾಪ ಮಾಡಿಕೊಂಡು ಜಗಳ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ರಿಟರ್ನ್ ನಿಮಗೆ ಸಿಗ್ತಾರೆ. ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ರಾಶಿ ಮೀನರಾಶಿ ಆಗಿರ್ಬೋದು, ಕರ್ಕಾಟಕ ರಾಶಿ ಆಗಿರ್ಬೋದು, ಓಕೆ, ವಾಟರ್ ಸೈನ್ ಆ್ಯಂಡ್ ಏರ್ ಸೈನ್, ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಕೂಡ ಆಗಿದೆ, ಕಮ್ಯುನಿಕೇಷನ್ ಕೂಡ ಮಾಡುವಂಥ ಚಾನ್ಸಸ್ ಇದೆ. ಇಲ್ಲಿ ಯಾರೆಲ್ಲ ಮಿಸ್ಕಮ್ಯುನಿಕೇಷನ್ ಆಗಿದೆ, ಇಲ್ಲಿ ನಿಮ್ಮ ಮಾತನ್ನ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಜಗಳ ಮಾಡಿಕೊಂಡು ನಿಮ್ಮಿಂದ ದೂರ ಆಗಿದ್ದಾರೆ, ಇಲ್ಲಿ ಎಲ್ಲೊಂದು ಕಡೆ ಆ ಮಿಸ್ಕಮ್ಯುನಿಕೇಷನ್ ಏನಾಗಿತ್ತು, ಆ ಕಮ್ಯುನಿಕೇಷನ್ ಗ್ಯಾಪ್ ಏನಾಗಿದೆ ಅದು ಸರಿಯಾಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಿದೆ ಕೆಲವೊಬ್ಬರಿಗೆ. ಓಕೆ, ಸೊ 8 ಮಂತ್ ಒಳಗಡೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಕೆಲವೊಬ್ಬರಿಗೆ ಮಾತ್ರ ರಿಟರ್ನ್ ಬರುವಂಥ ಚಾನ್ಸಸ್ ಇಲ್ಲಿ ಇದೆ. ಎಲ್ಲರಿಗೂ ಇಲ್ಲ, ಕೆಲವೊಬ್ಬರಿಗೆ ಮಾತ್ರ ಈ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ನೀವು ಅವ್ರನ್ನ ತುಂಬಾ ಹಚ್ಕೊಂಡಿದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಎಸ್ ಅವರೇ ಬೇಕು ನಿಮ್ಮ ಲೈಫಲ್ಲಿ,
ಆ ಥರ ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು ರೆಡ್ ಕಲರ್ ಅಥವಾ ಯೆಲ್ಲೋ ಕಲರ್, ಬ್ಲ್ಯಾಕ್ ಕಲರ್, ವೈಟ್ ಕಲರ್ ತುಂಬಾ ಇಷ್ಟ. ಓಕೆ, ಇಲ್ಲಿ ಗ್ರೀನ್ ಕಲರ್ ಆಲ್ಸೋ ತುಂಬ ಇಂಪಾರ್ಟೆಂಟ್. ಇಲ್ಲಿ ಒಬ್ರಿಗೊಬ್ರು ಮನಸ್ಸನ್ನ ಅಂದರೆ ಹಾರ್ಟ್ ಚಕ್ರ ಇಲ್ಲಿ ಕೆಲವೊಬ್ಬರಿಗೆ ಬ್ಲಾಕ್ ಆಗಿರೋಂಥ ಎನರ್ಜೀಸ್ ಕೂಡ ಇಲ್ಲಿ ಇದೆ. ಹೀಲಿಂಗ್ ಅನ್ನೋವಂಥದ್ದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಫರ್ಗಿವ್ನೆಸ್ ಅನ್ನೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ನಿಮ್ಮ ಪರ್ಸನ್ ಏನು ನಿಮ್ಮ ಹತ್ರ ಜಗಳ ಮಾಡಿದ್ರು ಅಥವಾ ಹರ್ಟ್ ಮಾಡಿದ್ರು ಅದನ್ನೇ ಕ್ಯಾರಿ ಮಾಡ್ತಾ ಇದ್ದೀರಾ. ನೀನು ಅವತ್ತು ನನಗೆ ಆ ಥರ ಹೇಳಿದೆ ಅಲ್ವಾ, ಅದಕ್ಕೆ ನಾನು ನಿನ್ನನ್ನು ಇವತ್ತಿನವರೆಗೂ ಮಾತಾಡಿಸ್ತಾ ಇಲ್ಲ. ಆ್ಯಂಡ್ ಈಗೋ ಕ್ಲಾಶಸ್ ಇಲ್ಲಿ ತುಂಬ ಇದೆ. ನಾನು ಯಾಕೆ ಮಾತಾಡಿಸ್ಬೇಕು, ಅವರೇ ಬರಲಿ, ಬೇಕಿದೆ ಜಗಳ ಮಾಡಿದ ಅವರೇ ಅಲ್ವಾ, ಅವರೇ ಬರಲಿ ಅಂತ ಹೇಳ್ಬಿಟ್ಟು ಸಮಥಿಂಗ್ ಇಲ್ಲಿ ಮಿಕ್ಸ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಎಮೋಷ್ನಲ್ ಪ್ರೀತಿ ಅನ್ನೋದಕ್ಕಿಂತ ಕೆಲವೊಬ್ಬರಿಗೆ ಇಲ್ಲಿ ಹಠ, ಸಿಟ್ಟು, ಕೋಪನೇ ಜಾಸ್ತಿ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಮೇಲೆ. ಓಕೆ, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ನೋ ಅನ್ನೋಂಥ ಆನ್ಸರ್ ಬರ್ತಿದೆ. ಎಸ್, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ರಿಟರ್ನ್ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಓಕೆ, ರೊಮ್ಯಾನ್ಸ್, ಲೆಟ್ ಗೋ, ಬಾಟಮ್ ಆಫ್ ದ ಕಾರ್ಡ್, ಕಮ್ಯುನಿಕೇಷನ್ ಕ್ಲಿಯರ್ಲಿ, ಕಮ್ಯುನಿಕೇಟ್ ಕ್ಲಿಯರ್ಲಿ. ಎಸ್, ನೋಡಿ ಇಲ್ಲಿ ಕಮ್ಯುನಿಕೇಷನ್ ಅನ್ನುವಂಥದ್ದು ವೆಯ್ಟ್. ಎಸ್ ನೋಡಿ, ಮಿಕ್ಸ್ ಎನರ್ಜೀಸ್ ಇಲ್ಲಿ ಇರೋದ್ರಿಂದ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಓಕೆ, ಕೆಲವೊಬ್ಬರಿಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳಿ ಬರ್ತಿದೆ. ವೆಯ್ಟ್ ಅಂತ ಹೇಳಿ ಬರ್ತಾ ಇದೆ ಎನರ್ಜೀಸ್. ಆ್ಯಂಡ್ ರೊಮ್ಯಾನ್ಸ್ ಅನ್ನೋಂಥ ಒಂದು ಮೆಸೇಜ್ ಕೂಡ ಬರ್ತಾ ಇದೆ ಕೆಲವೊಬ್ಬರಿಗೆ. ಓಕೆ, ದೆನ್ ಇಲ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಆ್ಯಂಡ್ ಲೆಟ್ ಗೋ ಆ್ಯಂಡ್ ನೋ. ನೋಡಿ ಇಲ್ಲಿ ಎನರ್ಜಿ ಪ್ರಕಾರನೂ ಇಲ್ಲಿ ಅದೇ ಥರನೇ ಬಂದಿರೋವಂಥದ್ದು. ಕೆಲವೊಬ್ಬರಿಗೆ ಮಾತ್ರ ನಿಮ್ಮ ಪರ್ಸನ್ ರಿಟರ್ನ್ ಬರೋವಂಥ ಚಾನ್ಸಸ್. ಅಲ್ಲಿವರೆಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ರೊಮ್ಯಾನ್ಸ್ ಅಂತ ಹೇಳಿ ಬರ್ತಿದೆ. ಓಕೆ, ಇಲ್ಲಿ ಟ್ರೂ ಲವ್ ಮಾಡ್ತಿದ್ದೀರಾ. ನಿಮ್ಮ ಪರ್ಸನ್ ನಿಮಗೆ ನಿಜವಾಗ್ಲೂ ಅವ್ರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಈಗ ಕೆಲವೊಬ್ಬರಿಗೆ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಏನು ನನ್ನ ಜೊತೆಗೆ ಇದ್ದಾರಾ, ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರಾ, ಕೆಲವೊಬ್ಬರಿಗೆ ಕನ್ಫ್ಯೂಷನ್ಸ್ ಇರ್ಬೋದು ಈ ಒಂದು ರೀಡಿಂಗ್ ನೋಡ್ತಾ ಇದ್ದವರಿಗೆ. ಮೋಸ್ಟ್ ಇಲ್ಲಿ ಕೆಲವೊಬ್ಬರಿಗೆ ತುಂಬ ಜಾಸ್ತಿ ಜನಗಳಿಗೆ ಇಲ್ಲಿ ಗೊತ್ತಿದೆ ನಿಮ್ಮ ಪರ್ಸನ್ ನಿಮ್ಮನ್ನು ಹೇಗೆ ಪ್ರೀತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಇಲ್ಲಿ ಲೆಟ್ ಗೋ ಆ್ಯಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ. ಕಮ್ಯುನಿಕೇಷನ್ ಮಾಡ್ದೇ ಇಲ್ಲಿ ತುಂಬ ದಿನಗಳೇ ಆಗಿರ್ಬೋದು. ಇಲ್ಲಿ ಕೆಲವೊಬ್ಬರಿಗಿದೆ ಮಾತಾಡ್ಸಿದ್ರೆ ಸಾಕು ಜಗಳ ಮಾಡ್ತಾರೆ, ಇವ್ರ ಹತ್ರ ಎಂತ ಮಾತಾಡೋದು ಅನ್ನೋವಂಥದ್ದು ಇಲ್ಲಿ ಎನರ್ಜಿ ಸಿಗ್ತಾ ಇದೆ. ಕಮ್ಯುನಿಕೇಷನ್ ಮಾಡ್ದೇ ಅಥವಾ ನಿಮ್ಮ ಭಾವನೆನ ನೀವು ನಿಮ್ಮ ಪರ್ಸನ್ಗೆ ವ್ಯಕ್ತಪಡಿಸ್ತೇನೆ ಅವರಿಗೆ ಅರ್ಥ ಆಗಲ್ಲ. ಓಕೆ, ಇಲ್ಲಿ ಕೆಲವೊಬ್ರು ಪರ್ಸನ್ ಯಾವ ಥರ ಅಂತ ಹೇಳಿದ್ರೆ ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಲ್ಲ. ಏನಿದೆ ಭಾವನೆ, ಅವರ ಭಾವನೆನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಲ್ಲ. ನಿಮ್ಮ ಭಾವನೆಗೂ ಅವರು ರೆಸ್ಪೆಕ್ಟ್ ಮಾಡಲ್ಲ. ಓಕೆ, ಇಲ್ಲಿ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಇಲ್ಲಿ ನಾನು ಯಾಕೆ ಮಾತಾಡಲಿ, ಅವ್ರ ಹತ್ರ ಯಾಕೆ ಮಾತಾಡಬೇಕು ಅನ್ನೋವಂಥದ್ದು ಇಲ್ಲಿ ಈಗೋ. ಓಕೆ, ಈಗೋ ಕ್ಲಾಶಸ್ ಆಗ್ತಾ ಇದೆ. ದೆನ್ ಕಮ್ಯುನಿಕೇಷನ್ ಕ್ಲಿಯರ್ಲಿ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಮಾತಾಡ್ದೇನೆ ತುಂಬ ದಿನಗಳಾಗಿದೆ, ತುಂಬ ವರ್ಷಗಳಾಗಿರ್ಬೋದು, ತುಂಬ ತಿಂಗಳುಗಳು ಕೂಡ ಆಗಿರ್ಬೋದು. ಓಕೆ, ಲೆಟ್ ಗೋ ಅಂತ ಹೇಳಿ ಬರ್ತಿದೆ. ಪ್ರಾಬ್ಲಮ್ಸ್ನೇ ಇಟ್ಕೊಂಡು ಈಗ ನಿಮ್ಮ ಪರ್ಸನ್ ಏನು ಜಗಳ ಮಾಡಿದ್ದಾರೆ ನಿಮ್ಮ ಹತ್ರ, ಏನು ನಿಮಗೆ ಹರ್ಟ್ ಆಗೋ ಹಾಗೆ ಮಾತಾಡಿದ್ದಾರೆ ಅದನ್ನೇ ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಕ್ಯಾರಿ ಮಾಡ್ತಿದ್ದೀರಾ. ಲೆಟ್ ಗೋ ಮಾಡ್ತಾ ಇಲ್ಲ. ಏಂಜಲಿಂದ ಬರ್ತಿರೋಂಥ ಮೆಸೇಜ್, ಲೆಟ್ ಗೋ ಮಾಡಿ. ನೀವೆಷ್ಟು ಫರ್ಗಿವ್ ಮಾಡ್ತೀರಾ, ನಿಮ್ಮ ಪ್ರಾಬ್ಲಮ್ಸನ್ನ ಎಷ್ಟು ಲೆಟ್ ಗೋ ಮಾಡ್ತೀರಾ, ಅಷ್ಟು ಹೊಸದನ್ನು ನೀವು ನಿಮ್ಮ ಲೈಫಲ್ಲಿ ಬರಮಾಡ್ಕೊಳ್ಲಿಕ್ಕಾಗತ್ತೆ. ನೋಡಿ, ನಿಮ್ಮ ಮನೆಯಲ್ಲಿರುವಂಥ ವೇಸ್ಟ್ ಏನೆಲ್ಲ ತುಂಬ್ಕೊಂಡಿದ್ದೀರಾ, ಅಂದರೆ ನಿಮಗೆ ಬೇಡದಿರೋಂಥ ವಸ್ತುಗಳು ಯಾವಾಗ ನಿಮ್ಮ ಜೊತೆನೇ ಇರುತ್ತೆ ಆವಾಗ ಹೊಸ ವಸ್ತುಗಳು ಬರಲಿಕ್ಕೆ ಆಗಲ್ಲ. ಓಕೆ, ಈಗ ಒಂದು ಡಬ್ಬಿಯಲ್ಲಿ ನೀವು ಎಲ್ಲ ವೇಸ್ಟನ್ನು ತುಂಬಿ ಇಟ್ಕೊಂಡಿದ್ದೀರಾ, ಕಸ ತುಂಬಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆ ಕಸನ ಹೊರಗೆ ಹಾಕಿದರೆ ಮಾತ್ರ ಮತ್ತೆ ಆ ಡಬ್ಬಿಯಲ್ಲಿ ಹೊಸ ಕಸನ ತುಂಬಲಿಕ್ಕಾಗತ್ತೆ. ಓಕೆ, ಅಥವಾ ನಿಮ್ಮಲ್ಲಿರುವಂಥ ಓಲ್ಡ್ ಐಟಮ್ಸ್ ಎಲ್ಲ ನೀವು ರಿಮೂವ್ ಮಾಡಿದ್ರೆ ಮಾತ್ರ ಹೊಸ ಐಟಮ್ ನಿಮ್ಮ ಹತ್ರ ಬರ್ಲಿಕ್ಕೆ ಚಾನ್ಸ್ ಆಗುತ್ತೆ. ಓಕೆ, ಅದರ್ವೈಸ್ ನೀವು ಯಾವುದನ್ನು ನೀವು ಹೊರಗೆ ಹಾಕಲ್ಲ, ನನ್ನ ಕಸಕ್ಕೆ ನೆಗೆಟಿವ್ ಯಾವುದನ್ನು ನಾನು ಹೊರಗೆ ಹಾಕಲ್ಲ, ಆ್ಯಂಡ್ ಓಲ್ಡ್ ಐಟಮ್ಸ್ ಯಾವುದನ್ನು ನಾನು ಹೊರಗಡೆ ಹಾಕಲ್ಲ, ಹೊಸ ಐಟಮ್ ಬೇಕು ಅಂತ ಹೇಳಿದ್ರೆ ಹೊಸ ಐಟಮ್ ಬಂದರೆ ಅದಕ್ಕೆ ಜಾಗ ಬೇಕಲ್ವಾ ಇಡ್ಲಿಕ್ಕೆ. ನೀವು ಹಳೆದೇನೆ ಎಲ್ಲ ತುಂಬಿಸ್ಕೊಂಡು ಇಟ್ಕೊಂಡಿದ್ರೆ ಮನೆಯಲ್ಲಿ, ಹೊಸ ಐಟಮ್ ತಂದ್ಮೇಲೆ ನೀವು ಅದನ್ನ ಎಲ್ಲಿ ಇಟ್ಕೊಳ್ತೀರಾ, ಅದಕ್ಕೆ ಜಾಗ ಬೇಕಲ್ವಾ. ಸೊ ಅವಾಗಾದ್ರೂ ನೀವು ಆ ನೆಗೆಟಿವ್ ಅಥವಾ ಆ ಒಂದು ಓಲ್ಡ್ ಐಟಮ್ಸ್ನ ನೀವು ಹೊರಗೆ ಹಾಕಲೇಬೇಕಾಗತ್ತೆ, ಹೊಸ ಐಟಮ್ ನೀವು ಅಲ್ಲಿ ಇಡಬೇಕು ಅಂದರೆ ಏನೋ. ಅದೇ ಥರನೇ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ಹೊಸತನ ಬೇಕು, ಒಂದು ಹೊಸ ರಿಲೇಶನ್ಶಿಪ್ನ ನೀವು ಲೀಡ್ ಮಾಡಬೇಕು,
ಹ್ಯಾಪಿ ರಿಲೇಶನ್ಶಿಪ್ನ ಲೀಡ್ ಮಾಡಬೇಕಂದ್ರೆ ನೆಗೆಟಿವ್ ನಿಮ್ಮಿಬ್ಬರ ಮಧ್ಯೆ ಆಗಿರೋಂಥ ನೆಗೆಟಿವ್ ಏನಿದೆ ಅಥವಾ ನಿಮ್ಮಿಬ್ಬರ ಮಧ್ಯೆ ಆದಂಥ ಏನು ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಈಗೋ ಇರ್ಬೋದು, ಕೋಪ ಇರ್ಬೋದು, ಅದೆಲ್ಲದನ್ನು ಲೆಟ್ ಗೋ ಮಾಡಿದ್ರೇ ಒಂದು ಹೊಸ ಪ್ರೀತಿಯನ್ನು ನೀವು ಅಟ್ರಾಕ್ಟ್ ಮಾಡ್ಲಿಕ್ಕಾಗೋದು. ಓಕೆ, ಸೊ ಏಂಜಲಿಂದ ಮೆಸೇಜ್ ಬರ್ತಿರೋದು ಅದನ್ನೇ, ಲೆಟ್ ಗೋ ಮಾಡಿ ನೋಡಿ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಬರ್ತಿದೆ. ಕೆಲವೊಬ್ಬರಿಗೆ ವೇಟ್ ಅಂತ ಹೇಳಿ ಬರ್ತಿದೆ. ಅಷ್ಟರೊಳಗೆ ವೇಟ್ ಅಂತ ಏನು ಮೆಸೇಜ್ ನಿಮಗೆ ಏಂಜಲಿಂದ ಕೊಡ್ತಾ ಇದ್ದಾರೆ, ಆ ವೇಟಿಂಗ್ ಟೈಮಿಂಗಲ್ಲಿ ನೀವು ನಿಮ್ಮ ಪರ್ಸನ್ನ ಫರ್ಗಿವ್ ಮಾಡಿ ಆ್ಯಂಡ್ ಇರೋವಂಥ ನೆಗೆಟಿವ್ನೆಲ್ಲದನ್ನು ರಿಮೂವ್ ಮಾಡಿ, ಕ್ಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಕ್ಲೆನ್ಸ್ ಮಾಡ್ಕೊಳ್ಳಿ. ದೆನ್ ರೊಮ್ಯಾನ್ಸ್ ಅನ್ನೋದನ್ನು ನಿಮ್ಮ ಲೈಫಲ್ಲಿ ಬರ್ತಿದೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಅದನ್ನು ಬರಮಾಡ್ಕೊಳ್ಳಿ. ನೋಡಿ ಎಷ್ಟು ಕ್ಲಿಯರ್ ಮೆಸೇಜಸ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಕೆಲವೊಬ್ಬರಿಗೆ ಕಮ್ಯುನಿಕೇಟ್ ಯಾರು ಮಾಡ್ತಾ ಇಲ್ಲ, ಕಮ್ಯುನಿಕೇಷನ್ ಬರ್ತಾ ಇದೆ. ಆ್ಯಂಡ್ ನೀವು ಪ್ರಾಬ್ಲಮ್ಸ್ನ ನೀವು ಲೆಟ್ ಗೋ ಮಾಡಿದ್ರೆ ಮಾತ್ರ ಕಮ್ಯುನಿಕೇಷನ್ ಬರುವಂಥದ್ದು ಆ್ಯಂಡ್ ರೊಮ್ಯಾನ್ಸ್ ಬರುವಂಥದ್ದು. ಓಕೆ, ನಿಮ್ಮ ಲೈಫಲ್ಲಿ ಒಂದು ಹೊಸ ಅಪರ್ಚುನಿಟಿ ಬರುವಂಥದ್ದು. ನೀವು ಲೆಟ್ ಗೋ ಮಾಡಲಿಲ್ಲ, ನೀವು ಅದನ್ನೇ ಕ್ಯಾರಿ ಮಾಡ್ತೀರಾ ಅಂದರೆ ಯಾವುದನ್ನು ಕೂಡ ನಿಮ್ಮ ಲೈಫಲ್ಲಿ ನೀವು ವಾಪಸ್ ಪಡ್ಕೊಳ್ಲಿಕ್ಕೆ ಆಗಲ್ಲ. ವಾಪಸ್ ಇಲ್ಲಿ ತುಂಬ ಜನಕ್ಕೆ ಇದೆ, ನನ್ನ ಪರ್ಸನ್ ವಾಪಸ್ ಸಿಗ್ತಾರಾ ನೋಡಿ. ನೀವು ಲೆಟ್ ಗೋ ಮಾಡಿ ಆ್ಯಂಡ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ, ಅದೆಲ್ಲದನ್ನು ಲೆಟ್ ಗೋ ಮಾಡಿಬಿಟ್ಟು ನಿಮ್ಮ ಪರ್ಸನ್ ನಿಮಗೆ ಸಿಗ್ತಾರೆ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಮಾತ್ರ ಇಲ್ಲಿ ಎನರ್ಜಿ ಪ್ರಕಾರ ಕಾಣಿಸ್ತಾ ಇರುವಂಥದ್ದು. ಸಮ್ ಪೀಪಲ್, ಕೆಲವೊಬ್ಬರಿಗೆ ಮಾತ್ರ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ರಿಟರ್ನ್ ಬರುವಂಥ ಚಾನ್ಸಸ್ ಆ್ಯಂಡ್ ನಿಮ್ಮ ಲೈಫಿಗೆ ಅವ್ರು ಸಿಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಎರಡೂ ಎನರ್ಜಿ ಇಲ್ಲಿ ನನಗೆ ಸಿಗ್ತಿರೋದ್ರಿಂದ ನಾನು ಎರಡೂ ರೀತಿಯಲ್ಲೂ ಹೇಳಿದ್ದೀನಿ. ಓಕೆನಾ? ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.